ಮದುವೆಯಾದ ಹುಡುಗಿ ಜೊತೆ ಯುವಕ ಪರಾರಿ. ಹುಡುಗನ ಮನೆ ಮೇಲೆ ಹುಡುಗಿ ಕುಟುಂಬ ಅಟ್ಯಾಕ್. ಮನೆಯ ಮಗ ಲವ್ ಮಾಡಿದ ತಪ್ಪಿಗೆ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಮದುವೆಯಾದ ಹುಡುಗಿ ಮತ್ತು ಅವಿವಾಹಿತ ಯುವಕನ ನಡುವಿನ ಲವ್ವಿ ಡವಿ ಪ್ರಕರಣ ಮಾರಕ ರೂಪ ಪಡೆದಿದೆ. ಇದು ಬೆಳಗಾವಿ ಜಿಲ್ಲೆಯ ಭರಮ್ಯಾನಹಟ್ಟಿ ಗ್ರಾಮದಲ್ಲಿ ನಡೆದ ಘಟನೆ. ಈ ದೃಶ್ಯದಲ್ಲಿ ಕಾಣ್ತಾ ಇರುವ ಯುವತಿ ನಾಗವ್ವ ನಾಯಕ್, ಬೈಕ್ ಮೇಲೆ ಕುಳಿತ ಹುಡುಗ ಯಲ್ಲಪ್ಪ ನಾಯಕ್. ನಾಗವ್ವಗೆ ಮದುವೆ ಆಗಿದ್ರು ಕೂಡ ಈ ಹುಡುಗನ ಲವ್ ನಲ್ಲಿ ಬೆದ್ದು ಬಿಟ್ಟಿದ್ರು. ಕಳೆದ ವರ್ಷ ನಾಗವ್ವಗೆ ಬಸಪ್ಪ ಎಂಬಾತನ ಜೊತೆ ಮದುವೆಯಾಗಿತ್ತು. ಈ ಯಲ್ಲಪ್ಪ ಎಂಬ ಹುಡುಗ ಬಸಪ್ಪನ ಆತ್ಮೀಯ ಸ್ನೇಹಿತ ಕೂಡ ಆಗಿದ್ದ. ಈ ಸ್ನೇಹವೇ ಆತನಿಗೆ ಮುಳುವಾಗಿದೆ. ಸ್ನೇಹಿತನ ಹೆಂಡತಿಯನ್ನೇ ಯಲ್ಲಪ್ಪ ಪ್ರೀತಿಸಿ ಓಡಿ ಹೋಗಿದ್ದಾನೆ. ನಾಗವ್ವ ಮತ್ತು ಬಸಪ್ಪನ ಮನೆಯವರು ಯಲ್ಲಪ್ಪನ ಮನೆಗೆ ಗುಂಪು ಕಟ್ಟಿಕೊಂಡು ಬಂದು ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಮನೆಯ ಚಾವಣಿ, ಟಿವಿ ಮತ್ತು ಅಲ್ಮೇರವನ್ನ ಒಡೆದು ಹಾಕಿ ಕುಟುಂಬದವರ ಮೇಲೂ ಹಲ್ಲೆಗೂ ಯತ್ನಿಸಿದ್ದಾರೆ. ನಾವು ಆಗ ಬಂದು ಹುಡ್ಕೊಂಡ್ ತೊಗೊಂಡು ನಿಂತೀನಿ ಸರ್. ನಾ ಆ ಕಡೆಯಿಂದ ಬಂದ್ರ ಸರ್. ಆ ಕಡೆಯಿಂದ ಬರ್ಕ ನಮ್ಮ ಅಪ್ಪ ಒಯ್ಲಿಕ್ಕೆ ಕುಂತೈತಿ. ಅಪ್ಪ ನೀನು ಕೊಲ್ತಾರ ದೌಡ್ ದಾಟ್ ಬಾ ಅಂತ ಹೇಳ್ಕೊಂಡು ಹೋಗಿನಿ ಸರ್. ನಾ ಅಟ್ಲಾಗ ಅಂದ್ರೆ ಎಲ್ಲರೂ ಒಳಗ ಬಂದಿರ್ತಾರೆ ಸರ್. ಅವ್ರು ಮನೆ ಮೇಲೂ ಹಾಕಿರು, ತೆಲಗು ಎಲ್ಲ ಕಲ್ಲ ಬಿಡತ್ತಾರ ಸರ್. ಏನ್ ಇಟ್ಟಿಲ್ಲ ನಮ್ಮ ಮನೆ ಜನ್ಮಾನ ಹಾಳಾಯ್ತು ಹೋಗಿದಾರ ಸರ್. ಎಷ್ಟು ಮಂದಿ ಇದ್ರು ಅವ್ರು ಇಷ್ಟ ಅಂತ ಹೇಳಿ ಸರ್. ನಾವು ಒಬ್ರ ಇಬ್ರಾರ ನೋಡ್ಕೊಂಡು ಹೇಳಿವಿ ಸರ್. ಅಷ್ಟು ಮಂದಿನೆಲ್ಲ ಎಲ್ಲಿ ಲೆಕ್ಕ ಇಟ್ಟು ಹೇಳಿ ಸರ್. ನಾವು ಈಗ ನಮ್ಮ ಮನ್ಯಾಗ ಯಾರ್ಯಾರಿದ್ರು? ನಮ್ಮ ಮನ್ಯಾಗ ನಮ್ಮ ಅಪ್ಪ, ನಮ್ಮವ್ವ, ನಮ್ಮ ತಮ್ಮ ಒಬ್ಬ ಸರ್, ನಮ್ಮ ತಂಗಿ ಒಬ್ಬ ಸರ್, ನಾನೊಬ್ಬ ಸರ್. ಆಗ ಬಂದು ಹೊರಗೆ ನಿಂತಾರ ಸರ್. ನಾ ಅವ್ರು ಏನ್ ಅನ್ನೋದಾಗ ಬರ್ತೀನಿ ಸರ್. ಏನ್ ಮಾಡಿ ಹೇಳ್ತಾರೆ, ಬಡದು ಬಾಳಕ್ ನಿಮ್ಮ ಮೌನಿ ನೀತಿ ಹಚ್ಕೊಟ್ಟಿದ್ದೀವಿ ಓಡಿ ಚೆನ್ನಾಗ ಕಲ್ಲು ಒಗ್ಯಾನ ಮಾಡ್ತಾರೆ ಸರ್. ಬಂದಾರ ಊರಾರ ಯಾರ್ಯಾರು ಅನ್ನೋದು ಗೊತ್ತಿಲ್ಲ. ಒಟ್ಟು ರಾತ್ರಿ ಎಲ್ಲಾರ್ದು ಕೈಯಾಗ ಕೊಳ್ಳಿ, ಚಾಕು, ಕೊಳ್ಳಿ ಏನು ಕೈ ಸಿದ್ದೈತೆ ಅದನ್ನೆಲ್ಲ ತೊಗೊಂಡು ಬಂದಾರ. ಓಡಿ ಹೋಗಿದಾರ ಅಂತೇಳಿ ತೊಗೊಂಡು ಬಂದಾರ. ಅವ್ರು ನಮ್ಮ ತಮ್ಮ ಓಡಿ ಹೋಗಿದಾನು. ಅವ್ರ ಅಣ್ಣನ ಮಗಳನ್ನ ಮಗಳನ್ನ ತೊಗೊಂಡು ಅಂತೇಳಿ ಬಂದಾರ. ನಿಮ್ಮ ತಮ್ಮ ಇಲ್ಲಿಲ್ಲ? ಇಲ್ಲಿಲ್ರಿ, ಈಗ 2 ವರ್ಷ ಆತ್ರಿ. ಏನು ಮಾಡ್ತಾನೆ? ಅವ್ನು ಶೋಕ್ ಪೆಟ್ರಾಕ್ ಹೋಗ್ತಾನಂತ ಅದು ಅಟ್ಟ ಬಂತ್ರಿ. ಅವ್ನು ಏನು ಮಾಡ್ತಾನೆ ತೆಗ್ದ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ಉದ್ದಂ ಇದ್ರಾಗ ರೀ, ಉದ್ದಂ ಭಾಗದಾಗ ಆ ಹೆಣ್ಣು ಅಲ್ಲಿ ಇರ್ತೈತಿ. ಈಗ ಓಡಿ ಹೋಗೈತಿ, ಆ ಹುಡುಗ ಅಲ್ಲಿ ಇರ್ತೈತಿ, ಆಕಿ ಗಂಡು ಅಲ್ಲಿ ಇರ್ತೈತಿ, ಆಕಿ ಕುಟುಂಬ ಅಲ್ಲಿ ಐತಿರಿ. ಅವ್ರ ಓಡಿಸಿ ಹೋಗ್ತಿದ್ದಾರೆ. ನಮಗೇನು ಗೊತ್ತಿರಿ? ನಾವು ಇಲ್ಲಿರೋ ನಾವಿರೋ ಆ ದೇಶದಾಗ ನಾವೇನು ಮಾಡೋದು? ನಮ್ಮನ್ನು ಕಡಿತೀವಿ ಬಡಿತೀವಿ ಅಂತೇಳಿ ಎಲ್ಲಿ ಬೇಕಾದಾಗ ವಾರನೂ ಬಿಡುದಿಲ್ರಿ ನಿಮ್ಮನ್ನ ತಾರ. ಅಸಲಿಗೆ ಬಸಪ್ಪ, ನಾಗವ್ವ ಮತ್ತು ಯಲ್ಲಪ್ಪ ಒಂದು ಐರನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರಂತೆ. ಇತ್ತ ಭರಮ್ಯಾನಹಟ್ಟಿ ಗ್ರಾಮದಲ್ಲಿರುವ ಯಲ್ಲಪ್ಪನ ಮನೆಯವರಿಗೆ ಮಗ ಮಾಡಿದ ಕೃತ್ಯದ ಬಗ್ಗೆ ಗೊತ್ತೇ ಇಲ್ಲ. ಆದ್ರೂ ಮಗ ಮಾಡಿದ ತಪ್ಪಿಗೆ ಮನೆಯವರು ಶಿಕ್ಷೆ ಅನುಭವಿಸುವಂತಾಗಿದೆ. ಒಟ್ನಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಪಿಯುಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ ಪಿಯು ಕಾಲೇಜ್. ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. ಐಐಟಿಎನ್, ಎನ್ಐಟಿಯ ಬೋಧಕರು, ಜೆಡಬ್ಲ್ಇ, ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ. ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ ಜೆಡಬ್ಲ್ಇ, ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ ಪಿಯು ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.